ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಪ್ರೇಮನಾಥ್ ಸರಿಗೂ ನನ್ನ ಅನಂತಾನಂತ ವಂದನೆಗಳು. ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರಿಗೂ ನನ್ನ ಅನಂತಾನಂತ ವಂದನೆಗಳು. ಈ ದಿನ ಜೂಮ್ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆ. ಓಕೆ ಮಾಸ್ಟರ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ವಾಧ್ಯಾಯ. ಆರೋಗ್ಯವೇ ಮಹಾಭಾಗ್ಯ ಅಲ್ಲ, ನಿನ್ನೆ ಅದು ಮುಗೀತು ಅಷ್ಟೇ, ಅದೇ ಬೇರೆ ಇದೇ ಬೇರೆ. ಸ್ವಾಧ್ಯಾಯ ಅಂದ್ರೆ ನಮ್ಗೆಲ್ಲ ಗೊತ್ತು, ಪುಸ್ತಕ ಪಠಣ, ಓದೋದು ಅಂತ ಹೇಳ್ತಾರೆ. ತುಂಬಾ ಜನರಿಗೆ ಒಂದು ಅಭ್ಯಾಸ ಇರೋಲ್ಲ. ಕೆಲವರು ತುಂಬಾ ಚೆನ್ನಾಗಿ ಓದ್ತಾರೆ, ಕೆಲವರು ಡೈಲಿ ಎಷ್ಟೇ ಬ್ಯುಸಿ ಇರ್ಲಿ ಒಂದು 10 ಪೇಜಿ ಆದ್ರೂ ಒಂದ್ ಸ್ವಲ್ಪ ಆದ್ರೂ ಓದ್ಬೇಕು ಅಂತ ಹೇಳಿಕೊಂಡು ಓದ್ತಾ ಇರ್ತಾರೆ ಖಾಲಿ ಸಮಯದಲ್ಲಿ. ಅದು ಸ್ವಾಧ್ಯಾಯ. ಪತ್ರಿಜಿ ಗುರುಗಳು ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, 3+2+1 ಅಂತೇಳಿ. ಅಂದ್ರೆ ಪ್ರತಿಯೊಬ್ರು 3 ಗಂಟೆಗಳ ಕಾಲ ಧ್ಯಾನ, 2 ಗಂಟೆಗಳ ಕಾಲ ಸ್ವಾಧ್ಯಾಯ ಹಾಗೂ 1 ಗಂಟೆ ಸತ್ಸಂಗ ಮಾಡ್ಬೇಕಂತ. ನಮಗೆಲ್ಲ ಗೊತ್ತು ಧ್ಯಾನ. ನಂತರ ಸತ್ಸಂಗದ ಬಗ್ಗೆ ಕೂಡ ಗೊತ್ತು, ಸತ್ಯದ ಜೊತೆಗೆ ಇರೋದು, ಇಂಥ ಒಳ್ಳೊಳ್ಳೆ ಸ್ಪೀಚಸ್ ಕೇಳೋದು ಅಂತ. ಆದ್ರೆ ಸ್ವಾಧ್ಯಾಯ ಅನ್ನೋದು ಗೊತ್ತು ನಮಗೆ, ಆದ್ರೆ ಅದರ ಆಳ ಏನಿದೆ ಅಂತ ಗೊತ್ತಿಲ್ಲ. ಅಂದ್ರೆ ಸ್ವಾಧ್ಯಾಯ ಅಂದ್ರೆ ಬರೀ ಪುಸ್ತಕ ಓದೋದ್ರಿಂದ ಅಷ್ಟೇ ಅಲ್ಲ, ಎಲ್ಲದರಿಂದಲೂ ಸ್ವಾಧ್ಯಾಯ ಸಿಗುತ್ತೆ. ಅಂದ್ರೆ ಅಧ್ಯಯನ ಮಾಡ್ಬೇಕು. ಇಲ್ಲಿ ಸ್ವಾಧ್ಯಾಯನ ಬಿಡಿಸಿದ್ರೆ ಸ್ವ ಪ್ಲಸ್ ಅಧ್ಯಾಯ ಬರುತ್ತೆ. ಸ್ವ ಅಂದ್ರೆ ನಾವು, ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಮ್ಮ ದೇಹದ ಕುರಿತು, ನಮ್ಮ ದೇಹದ ಒಳಗಡೆ ಇರುವ ಕಣಗಳ ಕುರಿತು, ಆ ಕಣಗಳು ಕೆಲಸ ಮಾಡುವ ರೀತಿ, ಇವೆಲ್ಲವನ್ನು ನಾವು ತಿಳ್ಕೊಳ್ತೇವೆ. ನಮ್ಮ ಆಲೋಚನೆಗಳು, ಮತ್ತೆ ನಮ್ಮ ನಂಬಿಕೆಗಳು, ನಮ್ಮ ಶ್ವಾಸ, ಎಲ್ಲವನ್ನು ತಿಳಿದುಕೊಳ್ಳುವುದೇ ಸ್ವಾಧ್ಯಾಯ. ಹಾಗೆ ನಮ್ಮ ಧ್ಯಾನ ಅನುಭವಗಳಿಂದ, ಕನಸುಗಳಿಂದ, ಗತ ಜನ್ಮಗಳಿಂದ, ಫ್ಯಾಮಿಲಿ ಮೆಂಬರ್ಸ್ ಇಂದ ತಿಳಿದುಕೊಳ್ಳೋದೇ ಸ್ವಾಧ್ಯಾಯ. ಅಂದ್ರೆ ಇಲ್ಲಿ ಅವ್ರನ್ನೆಲ್ಲ ನಾವು ನೋಡ್ತಾ ಓದ್ತಾ ಅವರಿಂದ ಕಲಿತಾ ಅದು ಒಂದು ಅಧ್ಯಯನ ಅಂತೇಳಿ ಮಾಡ್ತೀವಲ್ಲ, ಅದೇ ನಿಜವಾದ ಸ್ವಾಧ್ಯಾಯ. ಸ್ವಾಧ್ಯಾಯ ಅನ್ನೋದು ಒಂದು ಹನಿ ಆದ್ರೆ, ಆಮೇಲೆ ಈಗ ಶ್ವಾಸ, ನಂಬಿಕೆಗಳು, ಆಲೋಚನೆಗಳು, ದೇಹ, ಕನಸುಗಳು ಎಲ್ಲ ಒಂದೊಂದು ಹೂಗಳಿದ್ದಂಗೆ. ಹೇಗೆ ಒಂದು ದುಂಬಿ ಹೂವಿನಿಂದ, ಒಂದೊಂದು ಹೂವಿನಿಂದ ಮಕರಂದನ ಸ್ವೀಕರಿಸಿ ಹೋಗಿ ಅದನ್ನ ಕಲೆಕ್ಟ್ ಮಾಡಿದಾಗ ಅದು ಹನಿ ಆಗುತ್ತೆ, ಹೌದಾ? ಅದೇ ತರ ಇವೆಲ್ಲದರಗಳಿಂದ ನಾವು ಜ್ಞಾನವನ್ನು ತೆಗೆದುಕೊಂಡಾಗ ಅದ್ಭುತವಾಗಿ ಮಕರಂದ ತರ ಆಗುತ್ತೆ, ಹನಿ ತರ ಆಗುತ್ತೆ, ಜೇನುತುಪ್ಪದ ತರ ಆಗುತ್ತೆ. ಹಾಗೆ ಒಂದೊಂದು ಭಾಗದಿಂದ ಒಂದೊಂದನ್ನು ನಾವು ತಿಳ್ಕೊಳ್ತಾ ಇವತ್ತು ಹೋಗೋಣ. ಎಲ್ಲ ಮೊದಲಿಗೆ ಏನಪ್ಪ, ಒಂದೇ ನಿಮಿಷ. ಸ್ವಾಧ್ಯಾಯ ಪುಸ್ತಕಗಳನ್ನು ಓದ್ಬೇಕು. ಆದ್ರೆ ಪುಸ್ತಕಗಳನ್ನು ಓದು ಅಂತ ಹೇಳಿದಾರೆ ಅಂತೇಳಿ ಯಾವ್ದಾವ್ದೋ ಪುಸ್ತಕಗಳನ್ನು ಓದೋದಲ್ಲ, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ಬೇಕು. ಈ ಆಥರ್ ಯಾರು, ಆತ ಎನ್ಲೈಟೆಂಡ್ ಪರ್ಸನ್ ಹೌದಾ ಅಲ್ಲ ಅಂತ ಎಲ್ಲ ತಿಳ್ಕೊಂಡು ಅದನ್ನ ನಾವು ಓದ್ಬೇಕು. ಆ ತರ ಓದ್ತಾ ಇರ್ಬೇಕಾದ್ರೆ ಆ ಒಂದು ಪುಸ್ತಕಗಳಲ್ಲಿರೋ ಜ್ಞಾನ ನಮಗ್ ಸಿಗುತ್ತೆ, ಆ ಮಾಸ್ಟರ್ ಎನರ್ಜಿ ನಮಗ್ ಸಿಗುತ್ತೆ. ಆಮೇಲೆ ಅವರ ಜೀವನ ಚರಿತ್ರೆಗಳನ್ನ ನೋಡಿದಾಗ ಹೌದಾ ಎಷ್ಟೊಂದು ಕಷ್ಟಪಟ್ಟಿದಾರ ಅವರು ಈ ಸಾಧನೆ ಮಾಡೋಕೆ, ಇಷ್ಟೊಂದು ಸಾಧನೆ ಮಾಡಿದಾರ ಅವರು ಅಂತ ನಮಗೆ ಆ ಪುಸ್ತಕ ಒಂದು ಸ್ಫೂರ್ತಿ ಆಗುತ್ತೆ. ಹೀಗೆ ಅದಕ್ಕೆ ಪುಸ್ತಕಗಳನ್ನು ಓದ್ ದಯವಿಟ್ಟು ಇವತ್ತಿಂದ, ತುಂಬಾ ಜನ ಓದ್ತಿರ್ಬೋದು, ಆದ್ರೆ ಯಾರು ಓದೋದಿಲ್ಲೋ ದಯವಿಟ್ಟು ಇವತ್ತಿಂದ ಯಾವ್ದಾದ್ರು ಒಂದು ಒಳ್ಳೆ ಪುಸ್ತಕ ತಗೊಂಡು 1 ಪೇಜಿ 2 ಪೇಜಿ ಓದೋ ಅಭ್ಯಾಸವನ್ನು ದಯವಿಟ್ಟು ಬೆಳೆಸ್ಕೊಳ್ಳಿ. ಧ್ಯಾನ ಕಸ್ತೂರಿ ಅಂತೇಳಿ ಮಂತ್ಲಿ ಮ್ಯಾಗಝಿನ್ ಬರುತ್ತೆ, ಅದರಲ್ಲಿ ಎಲ್ಲಾ ಬಗೆಯ ಒಂದು ಜ್ಞಾನನೂ ಇರುತ್ತೆ, ಅನುಭವಗಳು, ಬೇರೆ ಬೇರೆ ವಿಷಯಗಳು. ಅಟ್ಲೀಸ್ಟ್ ಅದನ್ನಾದ್ರೂ ತಗೊಂಡು ಓದೋದನ್ನ ಅಭ್ಯಾಸ ಮಾಡ್ಬೇಕು. ಓಕೆ, ಹೀಗೆ ಪುಸ್ತಕಗಳನ್ನು ಓದೋದ್ರಿಂದ ನಾವು ಎಷ್ಟೊಂದು ಜ್ಞಾನವನ್ನು ಪಡಿತೇವೆ. ಮುಂದಿನ ಒಂದು ಪಾಯಿಂಟ್ ಅಂದ್ರೆ ಶರೀರ. ನಾವು ಎಷ್ಟೇ ಆತ್ಮ ಸ್ವರೂಪರು ಅಂತ ಎಲ್ಲ ಹೇಳ್ತೀವಿ, ಆದ್ರೆ
ನಾವು ಐಡೆಂಟಿಫೈ ಮಾಡ್ಕೊಳ್ಳೋದು ಯಾವುದು, ಗುರುತಿಸ್ಕೊಳ್ಳೋದು ಯಾವುದು? ಈ ದೇಹದಿಂದ. ಆದ್ರೆ ಆತ್ಮ ಎಷ್ಟೋ ಕಾಲದಿಂದ ಅಭಿಲಾಷೆಯಿಂದ ಈ ಶರೀರವನ್ನು ತಗೊಂಡು ಬರ್ತಾ ಇರುತ್ತೆ. ಅದಕ್ಕೆ ಶರೀರ ಅನ್ನೋದು ಒಂದು ದಿವ್ಯವಾದುದು. ನಿನ್ನೆ ಹೇಳಿದ್ನಲ್ಲ ನಾನು, ಶರೀರ ಅಂದ್ರೆ ದೇಹ ಎಷ್ಟು ಅಮೂಲ್ಯವಾದುದು ಅಂತೇಳಿ. ಹಾಗೆ ನಮ್ಮ ದೇಹದ ಆಕಾರ, ಆರೋಗ್ಯ, ಎನರ್ಜಿ ಲೆವೆಲ್ ಇಂದ ನಮ್ಮನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಎಷ್ಟು ಉಪಯೋಗ ಆಗುತ್ತೆ. ಅದೇ ತರ ನಮ್ಮ ದೇಹಕ್ಕೆ ಎಷ್ಟೋ ಶಕ್ತಿ ಇರುತ್ತೆ, ಬುದ್ಧಿವಂತಿಕೆ ಇರುತ್ತೆ, ಅದ್ರ ನಮಗೆ ಗೊತ್ತೇ ಇರೋದಿಲ್ಲ. ನಾವೇನ್ ಅನ್ಕೋತೀವಿ, ಬರೇ ದೇಹ ಪಾರ್ಟ್ಸು ಇಷ್ಟೇ ಇರೋದು ಅನ್ಕೋತೀವಿ. ಆದ್ರೆ ಒಳಗಡೆ ಇರುವ DNA ಅಂತ ಒಂದು ಒಳಗಡೆ ನಮ್ಮ ದೇಹದ ಒಳಗಡೆ ಇರುತ್ತೆ. ಅದನ್ನು ಕುರಿತು ಬರಿತಾ ಹೋದ್ರೆ ಒಂದು ದೊಡ್ಡ ಪುಸ್ತಕವಾಗುತ್ತೆ. ಅಂದ್ರೆ ಯಾಕೆ ಅಂದ್ರೆ ಅದರಲ್ಲಿ ಅಷ್ಟೊಂದು ವಿಷಯಗಳು ಇರುತ್ತೆ, ಇನ್ಫಾರ್ಮೇಶನ್ಸ್ ಇರುತ್ತೆ. ನೋಡ್ರಿ, ಆ DNA ಎಲ್ಲಿದೆ? ನಮ್ಮಲ್ಲಿದೆ. ಆ ವಿಷಯಗಳೆಲ್ಲಿದಾವ? ಆ DNA ಅಲ್ಲಿ. ನೋಡ್ರಿ, ಅಂದ್ರೆ ನಮ್ಮ ದೇಹ ಎಷ್ಟು ಅಮೂಲ್ಯವಾದ್ದು, ಬೆಲೆಯುಳ್ಳದು ಅಂತ ಇದರಿಂದನೇ ಗೊತ್ತಾಗುತ್ತೆ. ಹೌದಾ? ಅಂತಹ ದೇಹದಲ್ಲಿರುವ ಕಣಗಳು ಎಷ್ಟು ಜೀವಂತಿಕವಾಗಿರ್ತವೆ. ಆದ್ರೆ ಇನ್ನೊಂದು ವಿಷಯ ಇಲ್ಲಿ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಪ್ರತಿನಿತ್ಯ ಕಣಗಳು ಹುಡ್ತಾ ಇರ್ತವೆ, ಸಾಯ್ತಾ ಇರ್ತವೆ. ಅದಕ್ಕೆ ಆಯುಷ್ಯ ತುಂಬಾ ಕಮ್ಮಿ. ಸೆಲ್ಸ್ ಅಂತ ಹೇಳ್ತೀವಿ, ಡೆಡ್ ಸೆಲ್ಸು, ಅದು ಮತ್ತೆ ಹುಟ್ಕೊಳ್ತಾ ಇರುತ್ತೆ. ಅದಕ್ಕೆ ಹೇಗೆ ಇರ್ಲಿ ನಾವು ನಮ್ಮ ಶರೀರವನ್ನು ಪ್ರೀತಿಸ್ಬೇಕು, ಅದನ್ನ ಒಪ್ಕೊಳ್ತಾ ಹೋಗ್ಬೇಕು. ನೋಡ್ರಿ, ಈಗ ಸುಂದರವಾಗಿದ್ರೇನೆ ನಾವು ಪ್ರೀತಿ ಮಾಡ್ತೀವಿ. ಹೌದಾ? ಯಾವ್ದೇ ಆಗಲಿ ವಸ್ತು, ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಹುಡುಗರನ್ನ ಪ್ರೀತಿ ಮಾಡ್ತೀವಿ. ಆದ್ರೆ ಅದು ಮೇಲ್ನೋಟಕ್ಕೆ ಕಾಣುವ ಒಂದು ಸೌಂದರ್ಯ ಅಷ್ಟೇ. ಆದ್ರೆ ಎಲ್ಲರ ದೇಹವು ಪ್ರತಿಯೊಂದು ಶಕ್ತಿಯುತವಾಗಿರುತ್ತೆ, ಎಲ್ಲರ ದೇಹದಲ್ಲಿ ಜ್ಞಾನ ಇರುತ್ತೆ, ಎಲ್ಲ ಇರುತ್ತೆ. ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಅವ್ರು ಹೇಗೆ ಇರ್ಲಿ ನಾವು ಪ್ರೀತಿಸ್ತೀವಿ, ನಾವು ಹೇಗೆ ಇರ್ಲಿ ನಮ್ಮನ್ನು ಪ್ರೀತಿಸ್ಕೊಳ್ತೀವಿ. ಅದಕ್ಕೆ ನೀವೆಲ್ಲ ಕೇಳಿರ್ಬೋದು, ಕಾನ್ವರ್ಸೇಷನ್ ವಿತ್ ಅವರ್ ಬಾಡಿ ಅಂತ. ನಮ್ಮ ದೇಹದ ಜೊತೆ ಸಂಭಾಷಣೆ ನಡೆಸೋದು, ಅದನ್ನ ನಂಬಬೇಕು ಫಸ್ಟ್, ಆಮೇಲೆ ಅಭ್ಯಾಸ ಮಾಡ್ಕೊಳ್ಬೇಕು. ಎಲ್ಲೋ ಕಾಲ್ ನೋವಿರುತ್ತೆ, ಯಾಕೆ ನೀನು ಕಾಲ್ ನೋವಾಗಿದೆ, ಏನ್ ಹೇಳಕ್ಕೆ ನನಗೆ ಬಂದಿದೀಯ ನೀನು, ನಾನು ಏನ್ ಕಲಿಬೇಕಿದ್ರಿಂದ, ದಯವಿಟ್ಟು ತಿಳಿಸು ಅಂತದಾಗ ನಿಜವಾಗ್ಲೂ ಅದು ನಮಗೆ ಹೇಳುತ್ತೆ. ನೀನ್ ಯಾವ್ದೋ ಒಂದು ಪಾಠ ಕಲ್ಸಕ್ ಬಂದಿದ್ಯಾ, ಆಯ್ತು ನಾನು ಇದನ್ನ ಒಪ್ಕೊಳ್ತೀನಿ ಅಂದಾಗ ಅದು ಒಂದ್ 2 ದಿವಸ ಇದ್ದು ಹೋಗ್ಬಿಡುತ್ತೆ. ಹೀಗೆ ನಮ್ಮ ದೇಹ ನಮ್ಮ ಜೊತೆ ಮಾತನಾಡುವ ಹಾಗೆ ನಾವು ಮಾಡ್ಕೊಳ್ಬೇಕು. ಅದು ನಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸುತ್ತೆ. ನಮ್ಮ ಜೊತೆ, ದೇಹದ ಜೊತೆ ನಾವು ಕನೆಕ್ಟ್ ಆದಾಗ ಒಂದು ಅದ್ಭುತವಾದ ಜ್ಞಾನವನ್ನು ನಾವು ತಿಳ್ಕೊಳ್ತೀವಿ, ಖಂಡಿತ ತಿಳ್ಕೊಳ್ತೀವಿ. ಮುಂದಿನ ಪಾಯಿಂಟ್ ಉಸಿರು. ಈ ಉಸಿರನ್ನೋದು ತುಂಬಾ ವ್ಯತ್ಯಾಸಗಳಿರ್ತವೆ. ನಮಗ್ ಏನ್ ಅನ್ಕೊಂತೀವಿ, ಉಸಿರೇ ನಾರ್ಮಲ್ ಆಗಿ ತಗೊಂತೀವಿ ಬಿಡ್ತೀವಿ. ಆದ್ರೆ ಅದರಲ್ಲೂ ಒಬ್ಬರ ಶ್ವಾಸ ಇನ್ನೊಬ್ಬರ ಶ್ವಾಸಕ್ಕಿಂತ ಬೇರೆದಾಗಿರುತ್ತೆ. ನಮ್ಮಲ್ಲೇ ಬೆಳಗ್ಗೆ ಒಂಥರ ಇರುತ್ತೆ, ಯಾರಾದ್ರೂ ಬಂದಾಗ ಒಂಥರ ಇರುತ್ತೆ, ಜಗಳಾಡ್ದಾಗ ಒಂಥರ ಇರುತ್ತೆ, ಸಿಟ್ಟು ಬಂದಾಗ ಒಂಥರ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಕೋಪ ಬಂದಾಗ ಎದುರಿಸಿರು ಬಿಡ್ತಾ ಇರ್ತೀವಿ. ಉಸಿರು ಸಾಮಾನ್ಯ ಗತಿಯಲ್ಲಿ ಇರೋದೇ ಇಲ್ಲ. ಚಿಂತೆಯಲ್ಲಿದ್ದಾಗ, ಧ್ಯಾನದಲ್ಲಿದ್ದಾಗಂತೂ ಎಲ್ಲರಿಗೂ ಅನ್ಬಾರ್ದು, ಸ್ಲೋ ಆಗಿರ್ತದೆ ನಮ್ಮ ಉಸಿರು. ಹೀಗೆ ಆ ಉಸಿರು ಪ್ರತಿ ಒಂದು ಕಣಗಳಲ್ಲೂ ಹೋಗ್ತಾ ಇರುತ್ತೆ. ಉಸಿರು ಎಷ್ಟು ಶ್ರೇಷ್ಠ ನೋಡ್ರಿ. ಆ ಉಸಿರಿನಿಂದನೇ ನಾವು ಇವತ್ತು ಜೀವಂತವಾಗಿದ್ದೀವಿ. ಅದಕ್ಕೆ ನಮ್ಮ ಗುರುಗಳು ಶ್ವಾಸವೇ ಗುರು ಅಂತ ಹೇಳಿದ್ದಾರೆ. ಶ್ವಾಸನೇ ಗುರು, ನಿಮ್ಗೆ ಯಾರು ಬೇಡ, ಉಸಿರನ್ನು ಗಮನಿಸ್ರಿ, ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿ ಕ್ಷಣ ಉಸಿರನ್ನು ಗಮನಿಸ್ತಾ ಇರ್ಬೇಕು. ಅದು ನಮಗೆ ಎಷ್ಟೋ ಜ್ಞಾನವನ್ನು ಕೊಡುತ್ತೆ, ವಿಚಾರಗಳನ್ನು ತಿಳಿಸುತ್ತೆ. ಅಕಸ್ಮಾತ್ ಏನ್ ತಿಳಿಸುತ್ತೆ ಅಂದ್ರೆ, ನೀನು ಜೋರಾಗಿ ಉಸಿರಾಡ್ತಿರ್ತೀಯ ಕೋಪ ಬಂದಾಗ, ಅದು ನಿನಗೆ ಒಂದು ಅಡ್ವೈಸ್ ಮಾಡುತ್ತೆ, ಬೇಡ ಕೋಪ ಮಾಡ್ಕೊಳ್ಬೇಡ, ನೋಡು ನೀನು ಎಷ್ಟು ಸ್ಪೀಡಾಗಿ ನೀನು ಉಸಿರಾಡ್ತಾ ಇದೀಯಾ ಅಂತ ನಮ್ಗೆ ಗೈಡ್ ಮಾಡುತ್ತೆ. ಆವಾಗ ನಾವು ಶಾಂತವಾಗ್ತೀವಿ. ಇದು ಆ ಉಸಿರಿನಿಂದ ಕಲಿಯೋ ಒಂದು ಅಧ್ಯಯನ, ಜ್ಞಾನ. ನೆಕ್ಸ್ಟ್ ಪಾಯಿಂಟ್, ಆಲೋಚನೆಗಳು. ನಾವು ಪ್ರತಿನಿತ್ಯ ಸಾವಿರಾರು ಆಲೋಚನೆಗಳು ಮಾಡ್ತಾ ಇರ್ತೀವಲ್ಲ, ಎಲ್ಲಾ ಆಲೋಚನೆಗಳು ಒಂದು ವಾಸ್ತವಕ್ಕೆ ಬರಲ್ಲ. ಆದ್ರೆ ಯಾವ್ದಾದ್ರೂ ಒಂದು ಆಲೋಚನೆ
ಅದನ್ನ ಪದೇ ಪದೇ ಅದನ್ನೇ ಮಾಡ್ತಾ ಇದ್ರೆ ಅದಕ್ಕೆ ಶಕ್ತಿ ಬಂದ್ಬಿಡುತ್ತೆ. ಆಮೇಲೆ ಅದು ಒಂದು ನಂಬಿಕೆಯಾಗಿ ಕೆಲಸ ಮಾಡುತ್ತೆ. ಆ ನಂಬಿಕೆ ನಮ್ಮ ಜೀವನದಲ್ಲಿ ಲಾ ಆಫ್ ಅಟ್ರಾಕ್ಷನ್ ಆಗಿ ಕೆಲಸ ಮಾಡುತ್ತೆ, ಮತ್ತೆ ವಾಸ್ತವಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಕಾಲ್ ನೋವಿದೆ ಅನ್ಕೊಳ್ರಿ, ಒಂದು 50 ವರ್ಷ ಆಗುತ್ತೆ, ಮಂಡಿ ನೋವು ಬರುತ್ತೆ. ಏನಂತಿರುತ್ತೆ ಎಲ್ಲರ ಭಾವನೆ ಸಾಮಾನ್ಯವಾಗಿ, ಅಯ್ಯೋ ಮಂಡಿ ನೋವು ಬಂತ, ಇದು ಆಯ್ತು, ಇದು ಹೋಗೋದೇ ಇಲ್ಲ. ಮೆಟ್ಲತ್ತಕ್ಕೂ ಕಷ್ಟ, ಜಾಸ್ತಿ ಓಡಾಡಕ್ಕೂ ಕಷ್ಟ, ಕುತ್ಕೊಂಡು ಎದ್ದೊಳಕ್ಕೂ ಕಷ್ಟ, ಇದು ನನ್ನ ಕೊನೆ ಉಸಿರುವುದು ಹೀಗೆ ಇರುತ್ತೆ ಅಂತ ತುಂಬಾ ಜನ ಆಲೋಚನೆ ಮಾಡ್ತಾರೆ. ಮಾಡಿ 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 ಅದಕ್ಕೆ ಶಕ್ತಿ ಬಂದು ಏನಾಗುತ್ತೆ, ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನಡೆದು ಕಾಲ್ ನೋವು ನಿಮ್ಗೆ ಏನ್ ಮಾಡಿದ್ರು ಹೋಗೋದಿಲ್ಲ, ಎಷ್ಟು ಔಷಧಿ ತಗೊಂಡ್ರು ಹೋಗಲ್ಲ, ಎಷ್ಟು ಧ್ಯಾನ ಮಾಡಿದ್ರು ಹೋಗಲ್ಲ. ಯಾಕೆ? ನಿಮ್ ನಂಬಿಕೆ ಆತರ ಇದೆ, ಆಲೋಚನೆ ಆತರ ಮಾಡ್ತಾ ಇದ್ದೀರಾ. ಅದೇ ಬಿಟ್ಟು ಬಂದಿದೆ ಏನೋ ಒಂದು ಪಾಠ ಕಲ್ಸಕ್ ಬಂದಿರುತ್ತೆ ಅಷ್ಟೇ, ನಾನು ಧ್ಯಾನ ಮಾಡ್ತೀನಿ, ನನಗಷ್ಟು ಇವಾಗ ಆತ್ಮಶಕ್ತಿ ಇದೆ, ನಾನು ಇದನ್ನ ವಾಸಿ ಮಾಡ್ಕೊಂತೀನಿ, ಎಕ್ಸರ್ಸೈಸಸ್ ಮಾಡ್ತೀನಿ ಅಂತ ಈ ತರ ಎಲ್ಲ ನಾವು ಭಾವಿಸ್ಕೊಂಡಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಕೆಲವೇ ದಿನಗಳಲ್ಲಿ ಅದು ಮಾಯ ಆಗ್ಬಿಡುತ್ತೆ. ಅದಕ್ಕೆ ಸೂಕ್ಷ್ಮವಾಗಿ ಯಾವಾಗ್ಲೂ ನಮ್ಮ ಆಲೋಚನೆಗಳನ್ನ ನಾವು ಗಮನಿಸ್ತಾ ಇರ್ಬೇಕು. ಎಂತ ಆಲೋಚನೆ ಮಾಡ್ತಾ ಇದ್ವಿ ನಾವು, ಏನು ಅದು ಇನ್ಫಾರ್ಮೇಶನ್ ಕೊಡ್ತಾ ಇದೆ, ಅದು ಒಳ್ಳೆ ಆಲೋಚನೆನ ಹೌದಾ ಅಲ್ಲ, ಇದರಿಂದ ನಾನು ಏನು ಪ್ರೋಗ್ರೆಸ್ ಆಗಬಹುದು, ಇದರಿಂದ ಏನಾದ್ರೂ ನಷ್ಟ ಆಗುತ್ತದೆಯಾ ಅಂತ ಪ್ರತಿಯೊಂದು ಗಮನಿಸಿದಾಗ ಒಂದು ಆಲೋಚನೆ ನಮ್ಗೆ ಎಷ್ಟು ಇನ್ಫಾರ್ಮೇಶನ್ ಕೊಡುತ್ತೆ ನೋಡಿ. ಬೇಕಾದ್ರೆ ನೀವು ಸೂಕ್ಷ್ಮ ಗಮನಿಸಿ ನೋಡಿ. ಎಷ್ಟೋ ಸಲ ನಾವು ಮಾಡ್ತಾ ಇರ್ತೀವಿ, ಒಂದೊಂದ್ಸಲ ನೆಗೆಟಿವ್ ಆಲೋಚನೆ ನಮಗೂ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಇಮಿಡಿಯೇಟ್ ನಮ್ಮ ಮನ್ಸು ಹೇಳ್ತದೆ, ಅಯ್ಯೋ ಯಾಕೆ ನಾನು ಮಾಡ್ಬೇಕಿದನ್ನ, ಗೊತ್ತಿದೆಯಲ್ಲ ನನಗೆಲ್ಲ ಅಂತೇಳಿ ಮತ್ತೆ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು, ಅಂದ್ರೆ ಆ ಆಲೋಚನೆ ನಿಮಗೆ ಕೊಡ್ತಾ ಇಲ್ಲ ಇನ್ಫಾರ್ಮೇಶನ್. ಅದಕ್ಕೆ ಯಾವ್ದಾದ್ರೂ ನೆಗೆಟಿವ್ ಆಲೋಚನೆ ಬಂದಾಗ, ಅಬ್ಸರ್ವ್ ಮಾಡಿದಾಗ ಅದಕ್ಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೇನೆ ನಾನು ಅಂತ ಅನ್ಕೋಬೇಕು ನಾವು. ಆ ಪಾಸಿಟಿವ್ ಥಿಂಕಿಂಗ್ ಇಂದ ನನಗೆ ಜ್ಞಾನ ಸಿಗುತ್ತೆ, ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅಂದುಕೊಂಡಾಗ, ಹೀಗೆ ಆಲೋಚನೆಗಳನ್ನು ಸ್ವಾಧ್ಯಾಯ ಮಾಡಿದಾಗ ನಮ್ಮ ನಂಬಿಕೆಗಳನ್ನು, ನಮ್ಮ ಆಲೋಚನಾ ವಿಧಾನವನ್ನು ನಾವು ಬದಲಾಯಿಸ್ಕೊಳ್ತೀವಿ ನೋಡ್ರಿ. ಎಷ್ಟಲ್ಲ ಅಂದ್ರೆ ಆಲೋಚನೆಗಳನ್ನು ನಾವು ಓದಬೇಕು. ಓಕೆ, ಮುಂದಿನ ಪಾಯಿಂಟ್ ಎಮೋಷನ್ಸ್, ಭಾವೋದ್ವೇಗಗಳು. ಎಲ್ಲರಿಗೂ ಇರುತ್ತೆ ಇದು ಭಾವೋದ್ವೇಗಗಳು. ಎಮೋಷನ್, ಒಬ್ಬೊಬ್ಬರ ಎಲ್ಲ ಏನೋ ಜಗಳಾಡ್ತಿರ್ತಾರೆ, ತಾಯಿ ಮಕ್ಕಳು ತಂದೆ ಮಕ್ಕಳೆಲ್ಲ, ಮಕ್ಕಳು ನೆನ್ಸ್ಕೊಂಡಾಗ ಒಂಥರ ಅವರ ಧ್ವನಿಯಲ್ಲಿ ಒಂಥರ ದುಃಖದ ಧ್ವನಿ ಇರ್ತದೆ, ಗೊತ್ತಾಗ್ಬಿಡುತ್ತೆ. ಎಮೋಷನ್ಸ್ ಎಷ್ಟೋ ದಿನದಿಂದ ಇಟ್ಕೊಂಡಿರ್ತಾರೆ, ಅವ್ರ ಹೆಸರೆತ್ತಿದ್ರೆ ಸಾಕು ಅವ್ರಿಗೆ ದುಃಖ ಆಗ್ತಾ ಇರುತ್ತೆ. ಎಂತ ಆಲೋಚನೆಗಳ ಎಮೋಷನ್ಸ್ ಇಟ್ಕೊಂಡಿದ್ದೀವಿ, ಭಯದ, ಸೆಲ್ಫ್ ಲವ್ ಇಲ್ಲದ, ಆಮೇಲೆ ವಿಕ್ಟಿಮ್ ತರದ ಎಮೋಷನ್ಸ್ ಎಲ್ಲ ಪ್ರತಿನಿತ್ಯ ಕ್ಯಾರಿ ಮಾಡ್ತಾ ಇರ್ತೀವಿ. ಆ ಆಲೋಚನೆಗಳು ಅಂದ್ರೆ ಆ ಎಮೋಷನ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಅವಾಗ ನಮಗೆ ಅನಿಸ್ತದೆ, ಸಪೋಸ್ ಯಾರೋ ಬಂದೇನೋ ಮಕ್ಳು ಬರ್ತಾರೆ, ಜಗಳ ಆಡಿರ್ತಾರೆ, ಮಕ್ಳು ನಮ್ಮ ಎದುರಿಗೆ ಬರ್ತಾರೆ, ಅವ್ರು ನೋಡಿದ್ರೆ ಒಂಥರ ಎಮೋಷನ್ ಬರುತ್ತೆ. ಅವಾಗ ಏನ್ ಮಾಡೋಕು, ಗಮನಿಸ್ಬೇಕದ್ರ ಎಮೋಷನ್ಸ್. ಯಾಕೆ ನಾನು ದುಃಖ ಪಟ್ಕೊಂತಾ ಇದ್ದೀನಿ, ಆಯ್ತು ಮುಗಿದೋಯ್ತು, ಅವ್ರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಅವ್ರಿಗೆ ನಾವು ಬೇಕಿಲ್ಲ, ಇದೆಲ್ಲ ನಾನು ಕೇಳ್ಕೊಂಡು ಬಂದಿರೋದು, ನನ್ನ ಡಿಸೈನ್, ಲೈಫ್ ಡಿಸೈನ್ ಇದ್ದು, ನಾನೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ ಅಂದ್ಮೇಲೆ ನಾನೇ ದುಃಖ ಪಡಬೇಕು ಅಂತೇಳಿ ಆ ಎಮೋಷನ್ಸ್ ನ ಅಬ್ಸರ್ವ್ ಮಾಡಿದಾಗ ನಮಗೆ ಒಂದು ಜ್ಞಾನ ಕೊಡುತ್ತೆ ಅದು. ಅದೇ ತರ ನಮಗೆ ಏನಾದ್ರೂ ಸಪೋಸ್ ಕೋಪ ತುಂಬಾ ಬಂದ್ಬಿಡ್ತು ಅನ್ಕೊಳ್ರಿ, ಆ ಕೋಪಕ್ಕೆ ಬಲಿ ಆದ್ರೆ ಕೊಚ್ಕೊಂಡು ಹೋಗ್ಬಿಡ್ತೀವಿ ನಾವು. ಆದ್ರೆ ಅದನ್ನೇ ಅಬ್ಸರ್ವ್ ಮಾಡಿದ್ರೆ, ಯಾಕೆ ಇವತ್ತು ನನಗೆ ಈ ಕೋಪ ಬಂತು, ಏನಾಗಿದೆ, ಈ ಕೋಪ ಮಾಡ್ಕೊಳ್ಳೋದು ಸರಿಯಾ, ನಾನು ಇದರಿಂದ ಎಷ್ಟು ಅನಾಹುತ ಆಗುತ್ತೆ ಅಂತ ನಾವು ಅದರಿಂದ ಇಷ್ಟೊಂದು ಜ್ಞಾನವನ್ನು ತಿಳ್ಕೊಂತೀವಿ. ಅದನ್ನು ಓದ್ಬೇಕು ನಾವು. ಅದೇ ತರ ಎಮೋಷನ್ಸ್ ನಾವು ಅಬ್ಸರ್ವ್ ಮಾಡದೇ ಇದ್ರೆ ಎಮೋಷನ್ಸ್ ನಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀವಿ ನಾವು. ನಂತರ ಯಾವ್ದಾದ್ರು ಒಂದು ಎಮೋಷನ್ ಬಂದಾಗ ಅಬ್ಸರ್ವ್ ಮಾಡ್ಬೇಕು. ಹೇಗೆ ಅಂದ್ರೆ, ಇದು ಪಾಸ್ಟಾ, ಫ್ಯೂಚರಾ, ಅಥವಾ ಇವತ್ತಿಗೆ ಸಂಬಂಧಪಟ್ಟಿದ್ದ ಅಂತೆಲ್ಲ ನೋಡಿದಾಗ ಏನ್ ಮಾಡ್ತೀವಿ, ಪಾಸ್ಟ್ ಆಗಿದ್ರೆ ಬಿಟ್ಬಿಡ್ತೀವಿ, ಫ್ಯೂಚರ್ ಆದ್ರೆ ಇನ್ನೂ ಬಂದೇ ಇಲ್ಲ, ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಅದನ್ನು ಬಿಟ್ಬಿಡ್ತೀವಿ.
ಇವತ್ತಿಂದಾದಾಗ ಯಾಕೆ ಬಂತಿದು, ಇವಾಗ ನಾನು ಏನ್ ಮಾಡ್ಬೇಕು ಅಂತೇಳಿ ಅದನ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಎಷ್ಟೊಂದು ವಿಷಯಗಳು ತಿಳಿಯುತ್ತೆ. ಇದು ಅನ್ನೆಸೆಸರಿ ಆಗಿದ್ರೆ ಅದನ್ನ ಎಮೋಷನ್ನ ಏನ್ ಮಾಡ್ತೀವಿ ನಾವು ಬಿಟ್ಟು ಹಾಕ್ಬಿಡ್ತೀವಿ. ಅದಕ್ಕೆ ಎಮೋಷನ್ಸ್ ನ ತುಂಬಾ ಗಮನಿಸ್ಬೇಕು. ನೋಡ್ರಿ, ಇದೆಲ್ಲ ನಮಗ್ ತಿಳಿಯೋದು ಕೇವಲ ಧ್ಯಾನದಿಂದ ಮಾತ್ರ ಅಲ್ಲ. ಅದಕ್ಕೆ ಸ್ವಾಧ್ಯಾಯ, ಸತ್ಸಂಗ, ಧ್ಯಾನ ಪ್ರತಿನಿತ್ಯ ನಾವು ಮಾಡಲೇಬೇಕು. ಓಕೆ, ಮುಂದಿನ ಪಾಯಿಂಟ್ ಮಾತುಗಳು. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂಡ್ ಸ್ಪೀಚ್ ಇಸ್ ಇಂಡೆಕ್ಸ್ ಆಫ್ ಯುವರ್ ಸೋಲ್ ಅಂತ ಹೇಳ್ತಾರೆ. ಅಂದ್ರೆ ಮುಖ ನಿಮ್ಮ ಮನಸ್ಸಿನ ಕನ್ನಡಿ, ಮಾತು ನಿಮ್ಮ ಹೃದಯದ ಕನ್ನಡಿ ಅಂತ ಹೇಳ್ತಾರೆ. ನಮ್ಮ ಮುಖ ನೋಡ್ಬಿಟ್ಟು ಯಾರಾದ್ರೂ ಈಸಿಯಾಗಿ ಹೇಳ್ಬಿಡ್ತಾರಲ್ಲ, ಬೇಜಾರಾಗಿದ್ರೆ, ದುಃಖ ಆಗಿದ್ರೆ ಅಥವಾ ಕೋಪ ಆಗಿದ್ರೆ, ಯಾಕ್ರಿ ಇವತ್ತೊಂಥರ ಆಗಿದ್ರೆ, ಯಾಕೆ ಇವತ್ತೊಂಥರ ಇದ್ದೀರಾ, ಮಕ್ಳಿಗೆ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ ಅಲ್ಲ. ಅಂದ್ರೆ ನಮ್ಮ ಮನಸ್ಸಿನಲ್ಲಿರೋ ಭಾವನೆಗಳು ಮುಖದಲ್ಲಿ ಹೊಮ್ಮುತ್ತಾ ಇರ್ತವೆ. ಅದೇ ತರ ನಮ್ಮ ಮಾತುಗಳನ್ನ ಕೇಳಿ ನಮ್ಮ ಆತ್ಮದ ಸ್ಥಿತಿಯನ್ನು ಯಾರು ಬೇಕಾದ್ರೂ ಅಳಿತಾರೆ. ಅವನೇನಪ್ಪ ಬರೀ ಕೆಟ್ಟ ಮಾತಾಡ್ತಿರ್ತಾನೆ, ಅವನ್ದೆಲ್ಲ ಯೋಗ್ಯತೆ ಅಷ್ಟೇ ಅಂತ. ಅದೇ ಯಾರ ಮಾತಾಡ ಅವನ್ ಬಿಡಪ್ಪ, ಎಷ್ಟ್ ಚೆನ್ನಾಗ್ ಮಾತಾಡ್ತಾನೆ, ಎಲ್ಲರನ್ನು ಪ್ರೀತಿಯಿಂದ ಮಾತಾಡ್ಸ್ತಾನೆ, ಎಂತ ಒಳ್ಳೆ ಹೃದಯ ಅನ್ನೋದು. ಯಾಕೆ ಆ ಮಾತುಗಳಿಂದ ಅವ್ರು ಅಳಿತಾರೆ. ಅದಕ್ಕೆ ಪತ್ರಿಸರ್ ಹೇಳ್ತಾರೆ, ನೋಟಿಲೋ ನಿ ಮಾಟ ನೊದಟಿ ಮೀದ ವ್ರಾತ ಅಂತ ಹೇಳ್ತಾರೆ. ಅಂದ್ರೆ ನಿನ್ನ ಮಾತೆ ನಿನ್ನ ಹಣೆಯ ಬರಹ. ಈ ಮಾತಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಾವೊಂದು ಮಾತನಾಡಿದಾಗ ಅದು ಗೊತ್ತಾಗುತ್ತೆ. ಅಷ್ಟೊಂದು ಪವರ್ ಇರುತ್ತೆ. ಹೇಗೆ ಅಂದ್ರೆ, ಈಗ ನೀವು ಏನೋ ಮಾತಾಡ್ತೀರ, ಒಬ್ರ ಬಗ್ಗೆ ಮನಸ್ಸಿಗೆ ನೋವು ಕೊಡ್ತೀರಾ, ಅದು ಅವ್ರಿಗೆ ಎಷ್ಟು ದುಃಖ ಆಗುತ್ತೆ ಅಂತ ನಮ್ಗೆ ಯೋಚನೆ ಇರಲ್ಲ. ಅದನ್ನ ಅನ್ನಿಸ್ಕೊಂಡವ್ರಿಗಿರುತ್ತೆ. ಒಂದೇ ಒಂದ್ ಮಾತು ಸಾಕು, ಅವ್ರಿಗೆ ತುಂಬಾ ಬೇಜಾರಾಗಿ ಎಷ್ಟೋ ದಿನಗಳ ಕಾಲ ಅವ್ರು ನೋವು ಪಟ್ಟು ಅವರ ಒಂದು ರಿಲೇಶನ್ಶಿಪ್ ಸ್ವಲ್ಪ ದುರ್ಬಲ ಆಗ್ಬಿಡುತ್ತೆ. ಒಂದೇ ಒಂದ್ ಮಾತು, ಆ ಮಾತು ಇನ್ನೊಬ್ಬರನ್ನ ಎತ್ತರಕ್ಕೆ ಏರ್ಸ್ಬೋದು. ಅಪ್ರಿಸಿಯೇಷನ್ ಮಾಡ್ತೀವಿ, ಯಾರಾದ್ರೂ ಏನ್ ಚೆನ್ನಾಗ್ ಮಾಡಿದ್ಯಾ, ಏನ್ ಚೆನ್ನಾಗಿದ್ಯಾ ಅಂತ ಖುಷಿಯಾಗಿ ಹೇಳ್ತಾ ಇದ್ರೆ ಆ ಒಂದು ಮಾತು ಅವರಲ್ಲಿ ಸ್ಫೂರ್ತಿ ತುಂಬಿ ಅವರಲ್ಲಿ ಎಷ್ಟೋ ಶಕ್ತಿ ಬಂದು ಅವರ ಒಂದು ಸಂಬಂಧ ಗಟ್ಟಿ ಆಗುತ್ತೆ. ಹೌದಾ? ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಹಿಟ್ಲರ್ ತಗೋಬಹುದು ನಾವು. ಹಿಟ್ಲರು ಸೈನಿಕರನ್ನ ಹೇಗೆ ಉರಿದುಂಬಿಸ್ತಾ ಇದ್ದ ಅಂತಂದ್ರೆ ಕೆಟ್ಟ ಮಾತುಗಳಿಂದ ಉರಿದುಂಬಿಸ್ತಾ ಇದ್ದ. ಆ ಹಿಂಸೆಗೆ ಪ್ರಚೋದನೆ ಮಾಡ್ತಾ ಇದ್ದ ಆತ. ಆ ತರ ಮಾತುಗಳು ಕೇಳಿ ಆ ಸೈನಿಕರು ಸಹ ಹಿಂಸಾತ್ಮಕ ಕೃತಿಯಲ್ಲಿ ತೊಡಗ್ತಾ ಇದ್ರು. ಏನ್ ಸಾಧನೆ ಮಾಡ್ಲಿಲ್ಲ ಅವನು ಹಿಟ್ಲರ್. ನೋಡ್ರಿ, ಅವನು ಹೇಳೋ ಮಾತು ಯಾವ ಕೃತ್ಯವನ್ನು ಉಂಟು ಮಾಡ್ತು. ಅದೇ ಒಬ್ಬ ಮನುಷ್ಯ ಒಳ್ಳೆ ಮಾತಾಡಿದ್ರೆ ಏನಂತಾರೆ, ಅವನ ದೇವತಾ ಮನುಷ್ಯ ಬಿಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮಾತನಾಡುವಾಗ ತುಂಬಾ ಹುಷಾರಾಗಿ ಮಾತಾಡ್ಬೇಕು. ಅದಕ್ಕೆ ಪತ್ರಿಸರ್ ಹೇಳ್ತಾರೆ, ಎಷ್ಟು ಬೇಕೋ ಅಷ್ಟು ಮಾತಾಡಿ, ಮೌನ ವ್ರತವನ್ನು ಸಹ ಮಾಡಂತ ಹೇಳ್ತಾರೆ. ಯಾಕೆಂದ್ರೆ ಮೌನ ವ್ರತ ಮಾಡಿದಾಗ ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಮೌನ ಅಂದ್ರೆ ಬರೀ ಬಾಯಂದೆಲ್ಲ, ಆಲೋಚನೆಗಳನ್ನು ಸಹ ಕಡಿಮೆ ಮಾಡ್ಬೇಕು. ಆಲೋಚನೆಯಲ್ಲೂ ಮೌನವನ್ನು ವಹಿಸ್ಬೇಕು ನಾವು. ನಮ್ಮ ಮಾತುಗಳಿಂದ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಎಲ್ಲರೂ. ನೋಡ್ರಿ, ಮಹಾನುಭಾವರ ಪುಸ್ತಕಗಳನ್ನು ಓದಿದಾಗ ಅವ್ರು ಆಡಿದ ಮಾತುಗಳನ್ನು, ಮಾಡಿದ ಕೆಲಸಗಳನ್ನು ಗಮನಿಸ್ತೇವಲ್ಲ. ಮಾತನಾಡುವಾಗ ಅವ್ರು ಯಾವ ತರ ಮಾತಾಡ್ತಾ ಇದ್ರು, ಹೇಗೆ ಅವ್ರು ದೊಡ್ಡ ಮನುಷ್ಯರಾದ್ರು ಅಂತೆಲ್ಲ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ಇದೆ ಮಾತಿನ ಬಗ್ಗೆ. ಏನಪ್ಪಾ ಅಂತಂದ್ರೆ, ಮಾತನಾಡುವಾಗ ನಾವು ಜರಡಿ ಹಿಡಿದು ಮಾತಾಡ್ಬೇಕಂತ. 4 ತರ ಜರಡಿ ಇಲ್ಲಿ ನಿಜವಾಗ್ಲೂ ಸಾಧ್ಯನಾ? ಅಷ್ಟೊಂದು ಪೇಶನ್ಸ್ ನಮಗೆ ಇರುತ್ತಾ ಅನ್ಸುತ್ತೆ. ಆದ್ರೆ ಮಾಡ್ಕೊಳ್ಬೇಕು. ಏನು ಅಂದ್ರೆ, ಒಂದೇ ಜರಡಿ ಏನಪ್ಪಾ ಅಂದ್ರೆ, ಈ ಮಾತು ಸತ್ಯವಾದುದು ಹೌದೋ ಅಲ್ವೋ. 2ನೇ ಜರಡಿ, ಈ ಸಂದರ್ಭದಲ್ಲಿ ಈ ಸತ್ಯ ಅವಸರವೇ ಅಥವಾ ಇಲ್ವೇ ಅಂತ ನೋಡ್ಬೇಕು. ನಂತರ 3ನೇ ಜರಡಿ, ನಾನು ಮಾತನಾಡುವ ಮಾತು ಎದುರಿನ ವ್ಯಕ್ತಿ ಸ್ವೀಕರಿಸುವ ಸ್ಥಾನದಲ್ಲಿ ಇದ್ದಾನೋ ಇಲ್ವೋ. 4ನೇದು, ಎಷ್ಟರವರೆಗೆ ಹೇಳ್ಬೋದು. ನೋಡ್ರಿ, ಮಾತನಾಡೋ ಮಾತು ಸತ್ಯ, ಇದು ಅವಸರವಾ, ಎದುರಿನ ವ್ಯಕ್ತಿ ಸ್ವೀಕರಿಸ್ತಾನ, ಇದು ಎಷ್ಟರವರೆಗೆ ಹೇಳ್ಬೋದು,
ಎಲ್ಲವನ್ನು ಒಂದು ಸೆಕೆಂಡ್ ಸಾಕು ನಮಗೆ ಮಾತಾಡ್ಬೇಕಾದ್ರೆ. ಅದಕ್ಕೆ ಬಡಬಡ ಅಂತ ಮಾತಾಡಬಾರ್ದು ಯಾವತ್ತು. ಈ ತರ ಫಿಲ್ಟರ್ ಮಾಡಿ ಮಾತನಾಡಿದಾಗ ಏನಾಗ್ತದೆ, ನಮ್ಮ ಮಾತು ಮುತ್ತಾಗಿ ಹೊರ ಬರುತ್ತೆ. ನಂತರ ಧ್ಯಾನ ಅನುಭವಗಳು. ಇಲ್ಲಿ ನೋಡ್ರಿ, ಧ್ಯಾನ ಅನುಭವಗಳು ಯಾಕೆ ಇದು ಧ್ಯಾನ ತರ್ತಾ ಇದ್ರೆ ಇದರಲ್ಲಿ ಅಂತ ಅನ್ಕೋಬಹುದು ನೀವು. ಯಾಕೆ ಅಂದ್ರೆ ಧ್ಯಾನ ಅನುಭವಗಳು ಒಬ್ಬರ ಅನುಭವ ಇನ್ನೊಬ್ಬರ ತರ ಇರಲ್ಲ. ಒಬ್ಬರ ಜೀವನದ ಅನುಭವ ಆಗ್ಲಿ, ಧ್ಯಾನದ ಅನುಭವಗಳನ್ನಾಗ್ಲಿ ನಾವು ಅಧ್ಯಯನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು. ಉದಾಹರಣೆಗೆ ಒಂದು ಪ್ರಾಬ್ಲಮ್ ಏನಾದ್ರೂ ಬಂತು ಅಂತ ಗಮನಿಸಿದಾಗ ಏನಾಗುತ್ತೆ, ಅದರಿಂದ ನಾನು ಏನು ಪಾಠ ಕಲ್ತಿದ್ದೇನಂತ ನನಗೆ ಗೊತ್ತಾಗುತ್ತೆ ಅಲ್ಲ. ಹಾಗೆ ಇನ್ನೊಬ್ರದ್ದು ಎಷ್ಟೋ ಜನರದ್ದು ಅನುಭವ ಕೇಳ್ತಾ ಇರ್ತೀವಿ. ಆ ಅನುಭವ ಕೇಳಿದಾಗ ಏನಾಗುತ್ತೆ, ನಮಗೂ ಅದೇ ತರ ಪ್ರಾಬ್ಲಮ್ ಬಂದಿರುತ್ತೆ. ಅಯ್ಯೋ ಹೌದಲ್ಲ, ಅವರಿಗೂ ಅದೇ ತರ ಇದೆ, ನನಗೂ ಅದೇ ತರ ಇದೆ, ಅವರ ಧ್ಯಾನದಿಂದ ಅದನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾನು ಮಾಡ್ಕೋಬಹುದು ಅಂತ ಒಂದು ಇನ್ಫಾರ್ಮೇಶನ್ ನನಗೆ ಸಿಗುತ್ತೆ. ನಂತರ ಈಗ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ ನಮಗೆ, ಧ್ಯಾನದಲ್ಲಿ ಕೂತ್ಕೊಂಡಾಗ ಆಗಿರ್ಬೋದು, ಜೀವನದಲ್ಲಿ ಆಗಿರ್ಬೋದು, ಅದನ್ನ ರಿಪೀಟೆಡ್ ಆಗಿ ಬರ್ತಾ ಇದ್ರೆ ಇದು ಏನೋ ಕಲ್ಸಕ್ಕೆ ಬಂದಿದೆ ನನಗೆ ಅಂತ ಒಂದು ಗಮನ ಇಟ್ಟು ನಾವು ನೋಡ್ಬೇಕದನ್ನ. ಆಗ ನಮಗೆ ಅದು ಗೊತ್ತಾಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಂದ್ರೆ, ಏನು ಪಾಠ ಕಲಿಬೇಕು, ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ಅಂತಂದ್ರೆ, ಲೂಯಿಸ್ ಎಲ್ಹೆ ಅಂತೇಳಿ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವ್ರು ತುಂಬಾ ಪುಸ್ತಕಗಳನ್ನು ಬರೆದಿದ್ದಾರೆ. ದೊಡ್ಡ ಮೋಟಿವೇಶನಲ್ ಸ್ಪೀಕರ್, ತುಂಬಾ ಕ್ಲಾಸಸ್ ಕೊಟ್ಟಿದ್ದಾರೆ. ಅವರು ಎಲ್ಲಾ ಕಡೆ ಕ್ಲಾಸಸ್ ಕೊಟ್ಟು ಅವಾಗಿನ ಪುಸ್ತಕಗಳು ಬರೆಯೋ ಅಭ್ಯಾಸ ಇಲ್ದಾಗ ಆಡಿಯೋಗಳನ್ನ ರಿಲೀಸ್ ಮಾಡ್ತಾ ಇದ್ರು ಅವ್ರು ಮಾತನಾಡಿ. ಆ ಆಡಿಯೋಗಳು ಕೂಡ ತುಂಬಾ ಫೇಮಸ್ ಆಗಿದ್ವು. ನಂತರ ಅವ್ರ ಪುಸ್ತಕಗಳನ್ನು ಬರೀತಾರೆ, ಎಷ್ಟೊಂದು ವರ್ಕ್ಶಾಪ್ಸ್ ಅನ್ನು ಮಾಡಿದ್ದಾರೆ. ಅವರ 60ನೇ ವಯಸ್ಸಿನಲ್ಲಿ ಅವರಿಗೆ ಕ್ಯಾನ್ಸರ್ ಬರುತ್ತೆ. ಅವರಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಇಷ್ಟೆಲ್ಲ ನಾನು ಧ್ಯಾನ ಮಾಡ್ತೀನಿ, ಪ್ರಚಾರ ಮಾಡ್ತೀನಿ, ಮೋಟಿವೇಶನಲ್ ಮಾಡ್ತೀನಿ, ಎಲ್ಲರಿಗೂ ಸ್ಪೀಚಸ್ ಹೇಳ್ತೀನಿ, ಇದು ಯಾಕೆ ಬಂತು ಅಂತ ಅವ್ರು ತಮ್ಮನ್ನ ತಾವು ಗಮನಿಸ್ಕೊಳ್ತಾರೆ. ತಮ್ಮ ಜೀವನವನ್ನು ನೋಡ್ತಾರೆ, ಅವರು ಹಿಂದಕ್ಕೆ ಹೋಗ್ತಾರೆ. ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಚಿಕ್ಕ ವಯಸ್ಸಿನಿಂದ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರುತ್ತೆ. ಅದರಿಂದ ಅವರು ತಮ್ಮ ದೇಹವನ್ನು ಕಂಡ್ರೆ ಅವ್ರಿಗೆ ಇಷ್ಟ ಇರೋದಿಲ್ಲ, ಹೇಟ್ ಮಾಡ್ತಾ ಇರ್ತಾರೆ. ಅದೇ ಒಂದು ಭಾವನೆ ಮನಸ್ಸಿನಲ್ಲಿ ಉದುಗಿ ಅವ್ರು ದೊಡ್ಡವರಾಗಿರ್ತಾರೆ. ಅದನ್ನ ಹೊರಗೆ ತೆಗಿತಾರ, ಅವ್ರು ತೆಗೆದ್ಬಿಟ್ಟು ಓ ಇದರಿಂದ ಇದು ಬಂದಿದೆ ಅಂತ ಆ ಒಂದು ಪ್ರಾಬ್ಲಮ್ನ ಅಬ್ಸರ್ವ್ ಮಾಡ್ತಾರ ಅವರು. ಆಮೇಲೆ ಅವ್ರಿಗೆ ಗೊತ್ತಾಗಿ ತಮ್ಮನ್ನು ತಾವು ಇಷ್ಟಪಡಕ್ಕೆ ಶುರು ಮಾಡ್ತಾರೆ, ಸೆಲ್ಫ್ ಲವ್ ಶುರು ಮಾಡ್ತಾರ ಅವರು. ಆಮೇಲೆ ಯಾವ ಒಂದು ಟ್ರೀಟ್ಮೆಂಟ್ ಇಲ್ಲದೆ ಅವ್ರು ಕ್ಯಾನ್ಸರ್ನಿಂದ ಗುಣಮುಖರಾಗ್ತಾರೆ. ನೋಡ್ರಿ ಎಷ್ಟು ಇರುತ್ತೆ ಗೊತ್ತಾ, ಇದನ್ನ ಅಬ್ಸರ್ವ್ ಮಾಡಿದ್ರೆ ಇದೆಲ್ಲ ನಿಜ. ಅದ್ರ ನಂಬಿಕೆ ಇರ್ಬೇಕು, ಇದು ಏನೇ ಮಾಡಿದ್ರೆ ನಂಬಿಕೆಯಿಂದ ಕೆಲಸ ಮಾಡ್ಬೇಕು ನಾವು. ಅವರು ಇದು ಉದಾಹರಣೆ, ಕ್ಯಾನ್ಸರ್ ಅಂದು ಬೇರೆ ಎಷ್ಟೋ ತರ ಪ್ರಾಬ್ಲಮ್ಸ್ ಬರುತ್ತೆ ನಮ್ಮ ಜೀವನದಲ್ಲಿ. ಓಕೆ, ಮುಂದಿನ ಪಾಯಿಂಟ್ ಏನು, ಡ್ರೀಮ್ಸ್. ನಾವು ಕನಸುಗಳಿಂದ ಸಹ ಎಷ್ಟೋ ಅನುಭವಗಳನ್ನು ಪಡಿತೇವೆ. ಗೈಡೆನ್ಸ್ ಸಿಗುತ್ತೆ, ಇಂಟ್ಯೂಷನ್ ಸಿಗುತ್ತೆ, ಡಿಸಿಷನ್ ಎಲ್ಲ ಸಿಗುತ್ತೆ. ಎಷ್ಟೋ ಜನರಿಗೆ ಏನೋ ಒಂದು ಆಲೋಚನೆ ಮಾಡ್ಕೊಂಡು ಯಾವುದೋ ಒಂದು ಪ್ರಾಬ್ಲಮ್ ಮಾಡ್ಕೊಂಡು ಮಲ್ಕೊಂಡಾಗ ಏನಾಗುತ್ತೆ, ಕನಸಿನಿಂದ ಅವರಿಗೆ ಗೈಡೆನ್ಸ್ ಸಿಗುತ್ತೆ. ಆದ್ರೆ ಕೆಲವರು ಅದನ್ನ ಫಾಲೋ ಮಾಡ್ತಾರೆ, ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ಅವುಗಳನ್ನು ಸಹ ಅಧ್ಯಯನ ಮಾಡ್ಬೇಕು. ಯಾರಾದ್ರೂ ರಿಪೀಟೆಡ್ ಆಗಿ ಒಂದೇ ತರ ಕನ್ಸು ಬಿಡ್ತಿದೆ, ಯಾರಾದ್ರೂ ಮಾಸ್ಟರ್ಸ್ ಇದೆ ಅವ್ರ ಹತ್ರ ಕೇಳ್ಬಿಟ್ಟು ಇದು ಏನ್ ಅರ್ಥ ಅಂದ್ರೆ ಅವ್ರು ಅದನ್ನ ಬಿಡಿಸಿ, ಎಲ್ಲ ಇದ್ದ ಹಾಗೆ ಇರೋದಿಲ್ಲ, ಒಂದೊಂದ್ಸಲ ಅದನ್ನ ಬಿಡಿಸಿ ನಿಮಗೆ ಅದರ ಅರ್ಥ ಹೇಳ್ತಾರೆ. ಅಂದ್ರೆ ಅದರಿಂದಲೂ ನಾವು ಪಾಠ ಕಲಿಬಹುದು. ನಂತರ ಪಾಸ್ಟ್ ಲೈಫ್. ನೋಡ್ರಿ, ಪಾಸ್ಟ್ ಲೈಫ್ ನಿಂದನೂ ಸ್ವಾಧ್ಯಾಯ ಮಾಡ್ಬೋದು. ಎಷ್ಟು ವಿಚಿತ್ರ ಅನ್ಸುತ್ತಲ್ಲ. ನಾವು ಎಷ್ಟೋ ಜನಕ್ಕೆ ಗೊತ್ತಾಗುತ್ತಲ್ಲ, ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ತಮ್ಮ 10 ಜನ್ಮ ನೋಡ್ಕೊಂಡ್ವಿ, 2 ಜನ್ಮ ನೋಡ್ಕೊಂಡ್ವಿ, ಎಷ್ಟೊಂದು ಜನ್ಮ ನೋಡ್ಕೊಂಡ್ವಿ ಅಂತ ಹೇಳ್ತಿದ್ರೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಗೊತ್ತಾಗದಿರೋ ದುಃಖ ಪಡೋದು ಬೇಕಿಲ್ಲ. ಯಾಕೆ ಪಾಸ್ಟ್ ಲೈಫ್ ಬೇಕು ಅಂತ ಇದ್ರೆ, ನಾವು ಪಾಸ್ಟ್ ಲೈಫ್ ನಲ್ಲಿ ಏನಾದ್ರೂ ಕರ್ಮ ಮಾಡಿದ್ರೆ ಆ ಕರ್ಮದಿಂದ ಈಗ ನಾವು ಅನುಭವಿಸ್ತಾ ಇದ್ರೆ ಅಲ್ಲಿ ನಾವು ಫರ್ಗಿವ್ನೆಸ್ ಕೇಳ್ಕೋಬಹುದು. ಆಗ ಆ ಕರ್ಮ ರಿಲೀಸ್ ಆಗಿ ನಾವು ಆರೋಗ್ಯವಾಗಿ ಇರ್ತೇವೆ. ಏನಾದ್ರೂ ಕಲಿಯೋದಿದ್ರು ಸಹ ನಾವು ಕಲಿಯಬಹುದು.
ಏನಾದ್ರು ಕೆಲಸಗಳನ್ನ ಅರ್ಧ ಬಿಟ್ಟು ಹಾಗೆ ನಾವು ಲೈಫ್ನಲ್ಲಿ ಮುಗಿಸಿದ್ರೆ ಆ ಕೆಲಸವನ್ನು ಈಗಿನ ಜನ್ಮದಲ್ಲಿ ಮುಂದುವರಿಸಬಹುದು. ನಾವು ಈಗ ಅನುಭವಿಸ್ತಾ ಇರೋದಕ್ಕೆ ಏನು ಕಾರಣ ಅಂತನೂ ಪಾಸ್ಟ್ ಲೈಫ್ ಇಂದ ಗೊತ್ತಾಗುತ್ತೆ. ಆದ್ರೆ ಪಾಸ್ಟ್ ಲೈಫ್ ಇಂದ ಪಶ್ಚಾತ್ತಾಪ ಪಡಬಾರ್ದು. ಅಯ್ಯೋ, ಈಗ ಒಂದು ಉದಾಹರಣೆಗೆ ಪಾಸ್ಟ್ ಲೈಫ್ ನಲ್ಲಿ ಯಾರೋ ಒಬ್ರು ಕಳ್ಳ ಆಗಿರ್ತಾರೆ ಅನ್ಕೊಂಡು, ಅವಾಗ ಅಯ್ಯೋ ನಾನು ಕಳ್ಳಾಗಿದ್ನ ಆಯ್ತು, ಮುಗಿದೋಯ್ತದ ಲೈಫ್. ಯಾವ್ದು ವಿಚಾರ ಮಾಡಬಾರ್ದು. ಈಗ ಒಳ್ಳೆ ಲೈಫ್ ನಾನು ಲೀಡ್ ಮಾಡ್ತಾ ಇದ್ದೀನಲ್ಲ, ಅಷ್ಟು ಸಾಕು ನನಗೆ, ಅಷ್ಟೇ. ಅಂದ್ರೆ ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಪಾಸ್ಟ್ ಲೈಫ್ ನಿಂದ ನಾವು ಸ್ವಾಧ್ಯಾಯ ಮಾಡ್ಬೋದು, ಎಷ್ಟೊಂದು ಕಲಿಬೋದು. ನಮಗೆ ಕಾಣಿಸಿದ್ರೆ ಕಲಿಬಹುದು, ಕಾಣಿಸದೇ ಇದ್ರೆ ನೋ ಪ್ರಾಬ್ಲಮ್. ಹೌದಾ? ನೋಡಿ ಮಾಸ್ಟರ್, ಹೀಗೆ ನಾವು ಈ ಎಲ್ಲಾ ವಿಷಯಗಳಿಂದ ಸ್ವಾಧ್ಯಾಯ ಮಾಡಬೇಕು. ಹೀಗೆ ನಾವು ಸ್ವಾಧ್ಯಾಯ ಮಾಡೋದ್ರಿಂದ ನಮ್ಮ ಲೈಫ್ ಬಗ್ಗೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ನಾನು ಯಾರು, ಎಲ್ಲಿಂದ ಬಂದೆ, ಮತ್ತೆ ನಾನು ಎಲ್ಲಿಗೆ ಹೋಗ್ತೇನೆ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್. ಅವೆಲ್ಲ ಗೊತ್ತಾಗುತ್ತೆ ನಮಗೆ, ನಮ್ಮ ಬಗ್ಗೆ ನಮಗೆ ತಿಳಿತಾ ಹೋಗುತ್ತೆ. ಯಾವಾಗ ನಮ್ಮ ಬಗ್ಗೆ ನಾವು ತಿಳ್ಕೊಳಕ್ ಶುರು ಮಾಡ್ತೀವಿ, ಎದುರಿನವರು ತುಂಬಾ ಚೆನ್ನಾಗಿ ನಾವು ತಿಳ್ಕೊಳ್ತೀವಿ. ಈ ಸ್ವಾಧ್ಯಾಯದಿಂದ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಬೆಳೆಯುತ್ತೆ. ಅವಗಾಹನೆ, ಪ್ರೀತಿ, ಕರುಣೆ, ಸಹಾಯ ಮಾಡುವ ಮನೋಭಾವ, ದುಃಖದಿಂದ ಹೊರಗೆ ಬರೋ ಶಕ್ತಿ, ಇವೆಲ್ಲವೂ ನಮಗೆ ತಿಳಿಯುತ್ತೆ. ಯಾವಾಗ ಈ ಆಲೋಚನೆಗಳನ್ನು, ಎಮೋಷನ್ಸ್ ಅನ್ನು, ಧ್ಯಾನಾನುಭವಗಳನ್ನು, ಶರೀರವನ್ನು ಎಲ್ಲವನ್ನು ಗಮನಿಸಿದಾಗ, ಅಧ್ಯಯನ ಮಾಡಿದಾಗ ನಮಗೆ ಸಿಗುತ್ತೆ. ಹಾಗೆ ಈ ಸ್ವಾಧ್ಯಾಯ ಮಾಡೋದ್ರಿಂದ ಕ್ವಾಲಿಟಿ ಆಫ್ ಲೈಫ್ ಚೇಂಜ್ ಆಗುತ್ತೆ, ನಮಗೆ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಬುದ್ಧಿ ಕುಶಲತೆ ಜಾಸ್ತಿ ಆಗುತ್ತೆ, ನಮ್ಮ ಪರ್ಪಸ್ ಆಫ್ ಲೈಫ್ ಏನು ಅಂತ ತಿಳ್ಕೊಳ್ತೀವಿ. ಯಾಕೆ ಈ ಜೀವನ ತೆಗೆದುಕೊಂಡಿದ್ವಿ, ನಾನು ಏನ್ ಮಾಡ್ಬೇಕು ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಸ್ವಾಧ್ಯಾಯದಿಂದ ನಮ್ಮ ಆತ್ಮದ ಉನ್ನತಿ ಸ್ಟಾರ್ಟ್ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿ ಧ್ಯಾನ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸ್ವಾಧ್ಯಾಯ ಮಾಡ್ತೇವೆ. ಹೀಗೆ ನಮ್ಮ ಆಲೋಚನೆಗಳನ್ನು, ಎಮೋಷನ್ಸ್ ಅನ್ನು ಎಲ್ಲ ಗಮನಿಸೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಅವೇರ್ನೆಸ್ ಬೆಳೆಯುತ್ತೆ. ಈ ಸೃಷ್ಟಿಯಲ್ಲಿರುವ ರಹಸ್ಯವನ್ನೆಲ್ಲವನ್ನು ನಾವು ತಿಳ್ಕೊಳ್ತೀವಿ. ಯಾಕೆ? ಸೃಷ್ಟಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಯೂನಿವರ್ಸ್ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಯೂನಿವರ್ಸ್ ನಲ್ಲಿ ಅಗಾಧವಾದ ಶಕ್ತಿ ಅಡಗಿದೆ. ಅದೆಲ್ಲವನ್ನು ನಾವು ತಿಳ್ಕೋಬೇಕಂತೆ ಅಂದ್ರೆ ಹೆಚ್ಚಿನ ಸಮಯ ಧ್ಯಾನದಲ್ಲಿ ಇರಬೇಕು, ಸ್ವಾಧ್ಯಾಯ ಮಾಡ್ಬೇಕು, ಸತ್ಸಂಗದಲ್ಲಿ ಇರಬೇಕು. ಓಕೆ ಮಾಸ್ಟರ್ಸ್, ಇಷ್ಟು ಹೇಳೋಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಹಾಗೆ ರಂಗನಾಥ್ ಸರಿಗೂ ನನ್ನ ಧನ್ಯವಾದಗಳು. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇವತ್ತಿನ ಈ ಆಧ್ಯಾತ್ಮಿಕ ಜ್ಞಾನ ಪರಿಕಲ್ಪನಾ ಭಾಗವಾಗಿ ಅದ್ಭುತ ವಿಷಯಗಳು ನೀವು ಹಂಚಿದ್ರಿ. ಸ್ವಾಧ್ಯಾಯ ಮತ್ತೆ ಸೊ ವಿಧ ವಿಧ ವಿಷಯಗಳು ನಮ್ಮ ಆಸ್ ಎ ಮೆಡಿಟೇಟರ್, ಒಂದು ಧ್ಯಾನಿಯಾಗಿ ಏನೇನು ಮಾಡಿದ್ರೆ ನಮ್ಮ ಆತ್ಮ ಪರಿಣಾಮ ತುಂಬ ಚೆನ್ನಾಗಾಗತ್ತೆ, ಆತ್ಮ ಅಂದರೆ ಸೋಲ್ ಎವಲ್ಯೂಷನ್ ಚೆನ್ನಾಗಿರ್ತದೆ ಅಂತ ಅದ್ರ ಬಗ್ಗೆ ಅದ್ಭುತವಾದ ಮಾಹಿತಿ ಹಂಚಿದ್ರಿ. ಸೊ ಮಾಸ್ಟರ್ಸಿಗೆ ಸೊ ನಿಮ್ಮ ಅನುಭವ ನಿಮ್ಮ ಅನಿಸಿಕೆ ಇಲ್ಲಾಂದ್ರೆ ನಿಮ್ಮ ಏನೇ ಪ್ರಶ್ನೆ ಇದ್ರೆ, ಆಧ್ಯಾತ್ಮಿಕ ಪ್ರಶ್ನೆಗಳು ದಯವಿಟ್ಟು ಕೇಳಿ, ಹ್ಯಾಂಡ್ ರೈಸ್ ಮಾಡಿ. ಎಸ್ ಮಧುರಾ ಮೇಡಮ್, ನಡೆಸಿ. ನಮಸ್ತೆ. ನಮಸ್ತೆ ಮಾಸ್ಟರ್ಸ್. ಮೇಡಮ್, ಇವತ್ತು ತುಂಬಾ ಚೆನ್ನಾಗಿ ಹೇಳಿದ್ವಿ. ಸ್ವಾಧ್ಯಾಯ ಅಂದ್ರೆ ನಾವು ಬರೀ ಬುಕ್ಕದೊಂದೇ ಅಧ್ಯಯನ ಮಾಡೋದು ಅನ್ಕೊಂಡ್ಬಿಟ್ಟಿದ್ವಿ. ಅಂದ್ರೆ ನಮ್ಮನ್ನ ನಾವು ಅಧ್ಯಯನ ಮಾಡ್ಕೊಂಡಷ್ಟು ನಾವು ಆತ್ಮಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೆಲ್ಲ ಹೇಗೆ ಸಾಧ್ಯ ಅಂದ್ರೆ ಸ್ವಲ್ಪ ನಾವು ಸತ್ಸಂಗದಲ್ಲಿ ಭಾಗವಹಿಸೋದು, ಅಂದ್ರೆ ಬುಕ್ ಅನ್ನು ಓದ್ಬೇಕು. ಯಾವ ತರ ಅಂದ್ರೆ ಆಧ್ಯಾತ್ಮಿಕ ಬುಕ್ ಅನ್ನು ಓದ್ಬೇಕು. ನಮ್ಗೆ ಯಾವ್ದು ಆತ್ಮಕ್ಕೆ ಒಂದು ಚೈತನ್ಯ ಕೊಡುತ್ತಾ, ಉದ್ಧಾರ ಆಗ್ಲಿಕ್ಕೆ ಇದ್ ಮಾಡ್ತೀವಿ, ಆ ಬುಕ್ ಓದ್ಬೇಕು. ಆಮೇಲೆ ಇದನ್ನ ಸತ್ಸಂಗದಲ್ಲಿ ಭಾಗವಹಿಸು, ಧ್ಯಾನ ಜಾಸ್ತಿ ಮಾಡ್ದಾಗ ನಾವ್ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ವಿ. ನಾವೆಲ್ಲ ಈಗ ಧ್ಯಾನ ಮಾರ್ಗದಲ್ಲಿ ಇದ್ದೀವಲ್ಲ, ನಮ್ಗೆ ಈ ತರದ್ದು ತುಂಬಾ ಅವಶ್ಯಕತೆ ಇತ್ತು. ತುಂಬಾ ಅದ್ಭುತವಾಗಿ ತಿಳಿಸಿದ್ದೀರಾ ಮೇಡಮ್, ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು. ಮಾಸ್ಟರ್ಸ್, ಯಾರಾದ್ರೂ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಕೇಳೋದಿದ್ರೆ ಕೇಳ್ಬಹುದು, ಪ್ರಶ್ನೆಗಳಿದ್ರೆ. ಇಲ್ಲ ಅಂದ್ರೆ ನಿಮ್ಮ ಅನುಭವ ಹಂಚ್ಕೊಳ್ಳಿ. ಈಗಷ್ಟೇ ಮೇಡಮ್ ಹೇಳಿದ್ರು, ಅನುಭವ ಕೂಡ ಒಂದು ಸ್ವಾಧ್ಯಾಯ ಅಂತ. ಜಗದೀಶ್ ಸರ್.
ಮಾತಾಡಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಸರ್. ಸರ್. ನಮಸ್ತೆ. ಆತ್ಮ ಬಂಧುಗಳಿಗೆ ನಮಸ್ಕಾರ. ತುಂಬಾ ಚೆನ್ನಾಗಿ ವಿಷಯ ತಿಳಿಸಿದ್ರಿ ಮೇಡಮ್. ನಾವು ಈಗ 10 ತಿಂಗಳಿಂದ ದುಃಖ ಅನ್ನೋದನ್ನ ಮರ್ತು ಬಿಟ್ಟಿದ್ದೇವಿ. ಅತಿ ಸಂತೋಷ ಪಡೋದನ್ನು ನಾವು ಇದ್ ಮಾಡ್ತಾ ಇಲ್ಲ. ಸಮಾನವಾಗಿ ಕಾಣ್ತಾ ಎಲ್ಲವನ್ನು ಸಮಾನ ರೀತಿಯಿಂದ ನೋಡ್ಕೊಂಡು ಎಲ್ಲಾ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಎಲ್ಲವನ್ನು ನಾವು ಅನುಭವಿಸ್ತಾರ ಇದರಿಂದ ಆತ್ಮ ಸಂತೃಪ್ತಿಯಿಂದ ಅತಿಯಾದ ಆನಂದ, ಇನ್ನೂ ಸಂಪೂರ್ಣ ಆನಂದ ಸಿಕ್ಕಿಲ್ಲ. 10 ತಿಂಗಳಲ್ಲಿ ನಾವು ಸಾಕಷ್ಟು ಬದಲಾವಣೆ ಆಗಿದ್ದೇವೆ. ಇನ್ನೂ ಬದಲಾವಣೆ ಆಗ್ಲಿಕ್ಕೆ ಕಲಿಬೇಕಾದದ್ದು ಇನ್ನು ತುಂಬಾ ಇದೆ. ಹಾಗಾಗಿ ಪ್ರತಿದಿನ ಇಲ್ಲಿ ಭಾಗವಹಿಸ್ತಾ ಇದ್ದೇವೆ. ಪ್ರತಿದಿನಾನು ನಾವು ಅನುಭವಗಳನ್ನ ಪಡಿತಾ ಇದ್ದೇವೆ. ತುಂಬಾ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ನಮಗೆ ಮಾವತಾರ್ ಫೌಂಡೇಶನ್. ಅದಕ್ಕಾಗಿ ರಂಗನಾಥ್ ಗುರುಜಿ ಅವರಿಗೆ, ಇಲ್ಲಿ ಬರ್ತಕ್ಕಂಥ ಎಲ್ಲಾ ಉನ್ನತ ಆತ್ಮಗಳು, ಉನ್ನತ ಮಾಸ್ಟರ್ಗಳಿಗೆ ಅನಂತವಾದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಸುಜಾತಮ್ಮ. ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನಮಸ್ಕಾರ ಮೇಡಮ್. ಮೇಡಮ್, ನೀವು ಹೇಳಿದ ಹಾಗೆ ನನ್ನ ತಲೆಯಲ್ಲಿ ತುಂಬಾ ವಿಚಾರಗಳನ್ನು ಬರುತ್ತವೆ ಮೇಡಮ್. ಧ್ಯಾನದಲ್ಲಿ ಕುಳಿತರು ಹೇಗೆ ಇದ್ದರೂ ತಲೆ ಏಕ್ದಮ್ ಇದು ಆಗ್ಬಿಟ್ಟಿದೆ ಮೇಡಮ್. ಬಿದಿರು ಹಿಡದಿದೆ ಅಂತಾರಲ್ವಾ, ಹಾಗೆ ಆಗುತ್ತಿದೆ ಮೇಡಮ್. ನಿದ್ದೆ ತುಂಬಾ ಬರುತ್ತಿದೆ. ಅದಕ್ಕೆ ನಾನು ಧ್ಯಾನದಲ್ಲಿ ಕೂಡಬೇಕೆಂದು ತುಂಬಾ ಪ್ರಯತ್ನ ಮಾಡುತ್ತೇನೆ. ಹಿಂಗೆ ಜಗ್ಗಿ ಹಿಡಿದು ಮಾಡುತ್ತಾರಲ್ಲ ಮೇಡಮ್, ಹಾಗೆ ಮಾಡಿದರೂ ಧ್ಯಾನ ಇನ್ನ ತುಂಬಾ ಚೆನ್ನಾಗಿ ಹತ್ತೋದಿಲ್ಲ. ಈ ಫೌಂಡೇಶನ್ಗೆ ಬಂದ ಮೇಲೆ 4ನೇ ಭಾಗದಷ್ಟು ಧ್ಯಾನ ಶುರು ಆಗಿದೆ ಈಗ ಅಲ್ಲಿ ಕಡೆ. ಅದಕ್ಕೆ ವಿಚಾರಗಳು ಕುಳಿತರು ಬರುತ್ತವೆ, ಧ್ಯಾನಕ್ಕೆ ಕುಳಿತರು ಬರುತ್ತವೆ. ಹಾಗೆ ನಾವು ವಾಕಿಂಗ್ ಹೋದ್ರು ಸುಧಾ ತುಂಬಾ ವಿಚಾರ ಬರುತ್ತವೆ ಮೇಡಮ್. ಬರ್ಲಿ ಮೇಡಮ್, ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಬೆಳಗಿನ ನಿಮ್ಮ ಸಮಯ, ನಿಮ್ಮ ಬೆಳಗಿನ ಲೈಫ್ ಹೇಗಿರುತ್ತಂತ ನೋಡಿ. ಬೆಳಗ್ಗೆ ಯೋಚನೆ ಬಂದಾಗೂ ಬೇರೆ ಕೆಲಸಗಳಲ್ಲಿ ಮಗ್ನರಾಗಿ, ಆಮೇಲೆ ರಾತ್ರಿ ಮಲಗುವಾಗ ಧ್ಯಾನ ಮಾಡೇ ಮಲಗಿ. ಎಷ್ಟೊತ್ತನ ಆಗ್ಲಿ 10 ನಿಮಿಷ ಕುತ್ಕೊಳ್ರಿ, ಕಣ್ ಮಾತ್ರ ತೆಗಿಲಾರ್ದಂಗೆ ಹಾಗೆ ಮಲಗ್ಬಿಡಿ. ಓಕೆ ಮೇಡಮ್. ಥ್ಯಾಂಕ್ ಯು ಸುಜಾತಮ್ಮ. ಮಾಸ್ಟರ್, ಮತ್ತೆ ಒಂದು 4 ಜನಕ್ಕೆ ಅವಕಾಶ ಐತೆ. ವಾಣಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಾಣಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಅದ್ಭುತವಾಗಿತ್ತು ಮೇಡಮ್. ಜೀವನ ಬದಲಾಗ್ಲಿಕ್ಕೆ ಏನೇನನ್ನ ನಾವು ಮಾಡ್ಬೋದು ಅನ್ನೋದನ್ನ ನೀವು ಹೇಳಿದ್ರಿ ಮೇಡಮ್. ಈ ಕನ್ಸಲ್ಲಿ ಸತ್ತವ್ರೆ ಮತ್ತೆ ಕನ್ಸಲ್ಲಿ ಅದೇ ತರ ಸತ್ತ ರೀತಿನೇ, ಅದೇ ತರ ನೋವು ಅನುಭವಿಸಿದ ರೀತಿನೇ ಪುನಃ ಬರ್ಲಿಕ್ಕೆ ಕಾರಣ ಏನು ಮೇಡಮ್? ಅಂದ್ರೆ ಸತ್ತು ಹೋಗಿದ್ದಾರೆ, ಅಪ್ಪ ಈಗ ಸತ್ತಿದ್ದಾರೆ, ಅದೇ ಸಿಚುವೇಶನ್ ಪುನಃ ನನ್ನ ಜೀವನದಲ್ಲಿ ಹಂಗೆ ನೋವು ಪಟ್ಟಂಗೆ ಸತ್ತಿದ್ದಾರೆ ಅನ್ನೋ ತರ ತುಂಬಾ ಸಲ ಬರುತ್ತೆ ಮೇಡಮ್. ಅದ್ ನಂಗೆ ಏನಿಲ್ಲ, ಅವ್ರನ್ನ ಕೇಳ್ಕೊಡ್ರಿ. ರಾತ್ರಿ ಮಲಗ್ಬೇಕಾರೆ ನೀವ್ ಎದಕ್ ಕಾಣಿಸ್ಕೊಳ್ತಿದ್ದೀರಾ, ಏನಾದ್ರು ಮೆಸೇಜ್ ಕೊಡಂಗಿದ್ರೆ ಕೊಡಿ ಅಂತ ಕೇಳ್ಕೊಡಿ ಅಷ್ಟೇ. ಏನು ಪರವಾಗಿಲ್ಲ. ಅಷ್ಟೇ. ಏನೋ ಹೇಳಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಇಲ್ಲಿದ್ರೆ ಅದೇ ಹೇಳ್ತೀನಲ್ಲ, ಕನ್ಸುಗಳನ್ನ ಅಷ್ಟು ಡೀಪ್ ಆಗಿ ತಗೋಬಾರ್ದು ಅಷ್ಟೇ. ಅದೇ ಮೇಡಮ್, ಕನ್ಸು ಹೆಚ್ಚು ಸಾವಿನ ಬಗ್ಗೆನೆ ಬರ್ತಾ ಇರುತ್ತೆ ನನಗೆ. ಅದಕ್ಕೆ ಅದೇ ನೀವು ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ, ನಾವು ದೈನಂದಿನ ಜೀವನದಲ್ಲಿ ಏನೇನು ನಮ್ಮ ಆಲೋಚನೆಗಳು ಬರ್ತಾ ಇರ್ತಾವ, ಭಯಗಳು ಇರ್ತಾವ, ಎಲ್ಲ ಕನಸದಲ್ಲಿ ಸಾಮಾನ್ಯ ಬರೋದು. ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಬೆಳಿಗ್ಗೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ. ಓಕೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಾಣಿ ಮೇಡಮ್. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಏನಾದ್ರೂ ಇವತ್ತಿನ ಇವತ್ತಿನ ಒಂದು ಆಧ್ಯಾತ್ಮಿಕ ಜನ ಏನಾದ್ರೂ ಕೇಳೋರಿದ್ರೆ ಕೇಳಬಹುದು. ಇಲ್ಲ ಅಂದ್ರೆ ನಿಮ್ಮ ಅನುಭವವನ್ನು ಶೇರ್ ಮಾಡ್ಕೊಳ್ಳಿ. 1-2 ಜನಕ್ಕೆ ಅವಕಾಶ ಇರುತ್ತೆ. ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ ಮೇಡಮ್. ಮಾತಾಡಿ. ನಮಸ್ತೆ. ಸ್ವಾಧ್ಯಾಯ ಅದರ ಬಗ್ಗೆ ಇವತ್ತು ಸವಿಸ್ತಾರವಾಗಿ ಹೇಳ್ಕೊಟ್ರಿ. ಖಂಡಿತವಾಗ್ಲೂ ನಾವು ಸ್ವಾಧ್ಯಾಯ ಮಾಡಿದ್ರೆ ನಮ್ಮ ಒಂದು ಆತ್ಮ ಉನ್ನತಿ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
Thank you. ಹಾಗೆ ವಾಣಿ ಮೇಡಮ್ ಒಂದ್ ಪ್ರಶ್ನೆ ಕೇಳಿದ್ರು, ಆ ತೀರ್ಕೊಂಡಿರೋರೆ ಮತ್ತೆ ಮತ್ತೆ ಬರ್ತಾರೆ ಅಂತ. ಮೇಡಮ್ ನನ್ಗೂ ತುಂಬಾ ಸಲ ಈ ತರ ಆಗ್ತಾ ಇತ್ತು. ಈಗಾಗ್ಲೇ 1 ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇರೋದ್ರಿಂದ ಅದು ನನಗೆ ಆಗ್ತಾ ಇಲ್ಲ. ಯಾಕೆಂದ್ರೆ ಧ್ಯಾನದ ಮಹಿಮೆ ಅಷ್ಟಿರುತ್ತೆ. ಇಷ್ಟ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಂದಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ. ಹಿಂದಿನ ಸ್ವಾಧ್ಯಾಯವನ್ನ ತಾವು 10 ಅಂಶಗಳಲ್ಲಿ ಹೇಳಿದ್ರು ಮೇಡಮ್. ನಾವು ಈಗಾಗ್ಲೇ ಈ ದಾರಿಯಲ್ಲಿ ಇರೋದ್ರಿಂದ, ಆಧ್ಯಾತ್ಮಿಕ ಹಾದಿಯಲ್ಲಿ ಇರೋದ್ರಿಂದ ಪುಸ್ತಕವನ್ನು ಓದ್ತಾ ಇದ್ವಿ. ಅದೊಂದೇ ಮಾತ್ರ ಸ್ವಾಧ್ಯಾಯ ಅಂತ ಅನ್ಕೊಂಡಿದ್ವಿ. ಆಮೇಲೆ ಸೀಕ್ರೆಟ್ ಅನ್ನೋ ಬುಕ್ ಅನ್ನು ಓದಿದಾಗ ನಮ್ಮ ಆಲೋಚನೆಗಳನ್ನ ಯಾವ ರೀತಿ ಗಮನಿಸ್ಬೇಕು, ಅದು ಕೆಟ್ಟದಿದೆಯಾ ಅಂತ ಅನ್ನೋದು ಅವಾಗ ನಾನು ಈಗ ಅರ್ಥ ಆಗ್ತಾ ಇದ್ವಿ. ಅದು ಕೆಟ್ಟದಿದ್ದಾಗ ಅದ್ನಾಗ ನನ್ಗೂ ಅದ್ಯಾಕ ಯೋಚನೆ ಬಂತು, ಅದನ್ನ ಬಿಟ್ಟು ಬಿಡೋಣ ಅಂತ ಅನ್ನೋದು ಗೊತ್ತಾಗ್ತಾ ಇದೆ ಮೇಡಮ್. ನಂತರ ಶರೀರಕ್ಕೆ ಗ್ರಾಟಿಟ್ಯೂಡ್ ಕೊಡೋದು. ತಾವು ಈ ಸೆಷನ್ ನಲ್ಲಿ ಬೇಕಾದಷ್ಟು ಕ್ಲಾಸ್ಗಳನ್ನು ಕೊಟ್ಟಿದ್ದೀರ. ತಾವು ಗ್ರಾಟಿಟ್ಯೂಡ್ ಕೊಡೋದು, ನಂತರ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳಿದ್ರ. ಅವನ್ನೆಲ್ಲ ಕೇಳ್ತಾ ನಿಮ್ಮಂತ ಹಿರಿಯ ಜ್ಞಾನಿಗಳು ಬಂದು ಉಪನ್ಯಾಸಗಳನ್ನು ನೀಡೋದ್ರಿಂದ ಅದ್ರಲ್ಲಿ ನಾವು ಈಗ ಬದಲಾವಣೆ ಆಗಿದ್ವಿ. ಅದ್ರ 100% ಆಗಿಲ್ಲ. ಇನ್ನೊಂದು ಇವತ್ತಿನ ಹೊಸದಾಗಿ ವಿಷಯ ಹೇಳಿದ್ರಿ ಮೇಡಮ್, ಭಾವೋದ್ವೇಗಗಳು ಕೂಡ ನಮ್ಮ ಮೇಲೆ ಪ್ರಭಾವ ಬೀರ್ತಾವಂತ ತಾವು ಹೇಳಿದ್ರಿ. ಅದನ್ನ ಈಗ ಗಮನಿಸ್ಬೇಕು. ಭಾವೋದ್ವೇಗಗಳು ಮತ್ತು ಕನಸುಗಳು, ಅದ್ರ ಬಗ್ಗೆ ನಾವು ಕಂಡುಕೊಂಡಿದ್ದಿಲ್ಲ. ಅದನ್ನು ಕೂಡ ಈಗ ನಾವು ಯೋಚನೆ ಮಾಡಿದಾಗ ಇನ್ನಷ್ಟು ನಮ್ ಸ್ವಾಧ್ಯಾಯ ಮುಂದುವರಿತಿದೆ ಅಂತ ಅನ್ಕೊಂಡಿದ್ದೇನೆ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಂದಾ ಮೇಡಮ್. ರೈಟ್. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಅನುಭವ ಶೇರ್ ಮಾಡೋರಿದ್ರೆ ಮಾಡಬಹುದು. ಗುರುಜಿ ಮತ್ತೆ ಯಾರು ಇಲ್ಲ ಅನ್ಸುತ್ತೆ ನೋಡಿ. ಸೊ ಮೇಡಮ್, ಅಮರಾಣಿ ಮೇಡಮ್, ನೆಕ್ಸ್ಟ್ ಮಂತ್ ಸೆಷನ್ಸ್ ಕಂಡಕ್ಟ್ ಮಾಡಕ್ ಆಗತ್ತಾ? ಇಲ್ಲ ಸರ್, ಇಲ್ಲ ಸರ್. ಮಾಡಿದ್ರಲ್ಲ, ನಮ್ಮ ಸಿಸ್ಟರ್ ಫೋನ್ ಮಾಡಿದ್ರಲ್ಲ. ಹೌದೌದು, ಇದು ಮ್ಯಾರೇಜ್ ಇದೆ ಅಂತ ಹೇಳಿದ್ರು. ಇಲ್ಲ ಕರೆಕ್ಟ್. ಸರ್, ಈ ಮಂತ್ 10th ಹಂಗ ಹೋಗ್ಬಿಟ್ಟು ಎಂಡ್ ವರೆಗೆ ಅಲ್ಲೇ ಇರ್ತೀವಿ. ಹೌದಾ? ಮತ್ತೆ ಎಲ್ಲ ಇರುತ್ತಲ್ಲ ಸರ್, ಅದ್ ರಿಚುವಲ್ಸ್ ಎಲ್ಲ ಇರುತ್ತಲ್ಲ. ಹೌದೌದು. ಮತ್ತೆ ಜನವರಿ ಓಕೆ ಮೇಡಮ್. ಹೊಸ ವರ್ಷ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ರೈಟ್. ಎಸ್, ಮುಂದುವರ್ಸಿಮ್ಮ. ನೆಕ್ಸ್ಟ್. ಓಕೆ ಮೇಡಮ್, ತುಂಬಾ ಅದ್ಭುತವಾಗಿ ಇವತ್ತು ನಡೆಸ್ಕೊಟ್ಟಿದ್ದೀರಾ. ಆಧ್ಯಾತ್ಮಿಕ ಜಾನಲ್ಲಿ ತುಂಬಾ ಚೆನ್ನಾಗಿತ್ತು. ನಾವು ಅಂದ್ರೆ ಧ್ಯಾನ ಜಾಸ್ತಿ ಮಾಡಿ ಸ್ವಾಧ್ಯಾಯ ಅಂದ್ರೆ ಪುಸ್ತಕಗಳನ್ನು ಓದಿ ಅಂತ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ತುಂಬಾ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.